ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವರು ವಿಜಯಕ್ಕೆ ರಾಗವಾದಂತಹ ಜಯಬೇರಿ, ಸ್ಪರ್ಧಿಗಳ ಹೃದಯಕ್ಕೆ ಶ್ರುತಿಯಾದ ಜವಾಬ್ದಾರಿ, ಗೆಲುವುಗಳ ರಹದಾರಿ, ನಮ್ಮೆಲ್ಲರ ಪ್ರೀತಿಯ ಕವಿತೆ ಮಾಸ್ಟರ್ ಎನರ್ಜಿ ಬೂಸ್ಟರ್, ಜೈ ಹೋ ಜಯ ಘೋಷ ವಿಜಯ್ ಪ್ರಕಾಶ್ ಸರ್. भारत माता की भारत माता की वंदे मातरम वंदे मातरम वंदे मातरम. बोलो भारत माता की ಬೋಲೋ ಭಾರತ್ ಮಾತಾ ಕೀ. ಸರಹದ್ದುಗಳಲ್ಲಿ ಭಾರತದ ಶಕ್ತಿ ಏನು ಅನ್ನೋದನ್ನ ಜಗತ್ತಿಗೆ ಮತ್ತೆ ತೋರಿಸಿದಂತಹ ಭಾರತೀಯ ಸೇನೆಗೆ ಕೋಟಿ ಕೋಟಿ ನಮಸ್ಕಾರಗಳು. ಆಪರೇಷನ್ ಸಿಂಧೂರ ಮೂಲಕ ಕೇವಲ ಅರ್ಧ ಗಂಟೆಯಲ್ಲಿ 9 ಉಗ್ರ ನೆಲೆಗಳನ್ನ ನಮ್ಮ ಸೇನೆ ಅಂತ್ಯ ಮಾಡಿದೆ. ಅದು ನಮ್ಮ ಭಾರತೀಯ ಸೈನ್ಯದ ಶಕ್ತಿ ಅಂತ ಅಂದ್ರೆ ಕರ್ನಾಟಕದ ಮಂಜುನಾಥ್ ರಾವ್ ಅವರು, ಭರತ್ ಭೂಷಣ್ ಅವರು ಈ ದುರಂತದಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು. ಆ ಕುಟುಂಬಗಳ ಜೊತೆ ದೇಶದ ಶಕ್ತಿ ಯಾವತ್ತಿಗೂ ಇರುತ್ತೆ. ಇವತ್ತು ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ದೇಶದ ಬಾವುಟವನ್ನ ಗರ್ವದಿಂದ ಎತ್ತಿ ಹಿಡಿದು ಸಂಭ್ರಮಿಸಿದ್ದೀವಿ. ನಾಗೇಂದ್ರ ಪ್ರಸಾದ್ ಸರ್ ಅವರ ಸಾಹಿತ್ಯ ಇರುವಂತಹ VP ಸರ್ ಸಂಯೋಜನೆ ಮಾಡಿ ಆ್ಯಂಡ್ ಇವತ್ತು ಅವರೇ ಹಾಡಿ ನಮ್ಮ ಮ್ಯೂಸಿಷಿಯನ್ಸ್ ನುಡಿಸಿ ನಿಜವಾಗ್ಲೂ ಈ ಗ್ರ್ಯಾಂಡ್ ಫಿನಾಲೆಗೆ, ಈ ವೇದಿಕೆಗೆ ಮತ್ತೊಂದು ಧನ್ಯತೆಯನ್ನ ತಂದುಕೊಟ್ಟಿದೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು VP ಸರ್ಗೆ ಪ್ಲೀಸ್. ನಮ್ಮ ಹಿಂದೂಸ್ತಾನ VP ಸರ್, ನಾಗೇಂದ್ರ ಪ್ರಸಾದ್ ಸರ್ ಅವರ ಸಾಹಿತ್ಯ ಇರುವಂತಹ ಹಾಡು, ನೀವೇ ಸಂಗೀತ ಸಂಯೋಜನೆಯನ್ನ ಮಾಡಿ ನೀವು ಹಾಡನ್ನ ಹಾಡಿದಿರಾ. ಇವತ್ತು ವಿಶೇಷವಾಗಿ ಇಡೀ ಕರ್ನಾಟಕ ಗ್ರ್ಯಾಂಡ್ ಫಿನಾಲೆ ಮೂಲಕ ನಮ್ಮ ಭಾರತೀಯ ಸೇನೆಯನ್ನ ಗೌರವಿಸುವಂತ ಅವಕಾಶವನ್ನ ನಿಮ್ಮ ಹಾಡಿನ ಮೂಲಕ ಮತ್ತೊಮ್ಮೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು VP ಸರ್. ಇದ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ VP ಸರ್? ದೇಶಕ್ಕೋಸ್ಕರ ಪ್ರಾಣನೇ ಕೊಡ್ತಾ ಇದ್ದಾರೆ ಭಾರತ ಸೇನೆಯವರು. ನಾವು ಒಂದು ಸಣ್ಣದಾಗಿ ಸಂಗೀತ ಸಂಯೋಜನೆ ಮಾಡಿ ಹಾಡೋದು ಅದರ ಮುಂದೆ ಯಾವ ಲೆಕ್ಕಕ್ಕೂ ಇಲ್ಲ. ಆದರೆ ನಮ್ಮ ಸೇನೆಗಾಗಿ ನಮ್ಮನ್ನು ಹಗಲು ರಾತ್ರಿ ರಕ್ಷಿಸುವಂತಹ ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲ ಆ ಒಂದು ಮಹನೀಯರಿಗೆ, ನಿಜವಾದ ಭಾರತೀಯರಿಗೆ ನಮ್ಮ ಸರಿಗಮ್ಮಪ ವೇದಿಕೆಯಿಂದ ನಾವು ಸೆಲ್ಯೂಟ್ ಅಂತ ಹೇಳಬೇಕಾದ್ರೆ ಅದರಲ್ಲೊಂದು ಏನೋ ಒಂದು ಹೆಮ್ಮೆ. ನೀವು ನೋಡಿದ್ರೆ ಈ ಒಂದು ದೇಶದ ಕುರಿತು ಒಂದು ಹಾಡು ಬರ್ತಿದ್ದಂಗೆ ಅದು ಮೊದಲನೇ ಬಾರಿ ಅವ್ರು ಕೇಳ್ತಾ ಇದ್ದಾರೆ. ನಮ್ಮ ಆಡಿಯನ್ಸ್ ಇದ್ರವರೆಗೂ ಅವ್ರು ಕೇಳೇ ಇಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಈಗಷ್ಟೇ ಮೊನ್ನೆ ಬರೆದ್ರು, ನಿನ್ನೆ ಸಂಗೀತ ಸಂಯೋಜನೆ ಮಾಡಿ ನಾವೆಲ್ಲರೂ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಹಾಡಿದ್ವಿ. ಆದರೆ ಭಾವನೆ ಹೊಸದಲ್ಲ, ಹಾಡು ಹೊಸದಷ್ಟೇ, ಭಾವನೆ ಅವರ ರಕ್ತದಲ್ಲಿದೆ. ಅದಕ್ಕೋಸ್ಕರನೇ ಹಾಡು ಶುರು ಆಗ್ತಿದ್ದಂಗೆ ನೀವೊಂದು ರೀತಿ ಒಂದು ಎನರ್ಜಿ ನೋಡಿದ್ರಿ, ಎಲ್ಲರೂ ನಿಂತ್ಕೊಂಡ್ಬಿಟ್ರು ಬಾವುಟ ತಗೊಂಡು ಹಿಂಗೆ ಭಾರತ್ ಮಾತಾ ಕಿ ಜೈ ಅಂತ. ದ್ಯಾಟ್ ಈಸ್ ಇಂಡಿಯಾ. And that energy comes through music in ಸರಿಗಮಪ. ನಾವು ಸರಿಗಮಪನಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ವಿ ಡೋಂಟ್ ಓನ್ಲಿ ಸೆಲೆಬ್ರೇಟ್ ಮ್ಯೂಸಿಕ್, ವಿ ಸೆಲೆಬ್ರೇಟ್ ಲೈಫ್ ಅಂತ. ಆ್ಯಂಡ್ ವಾಟ್ ಈಸ್ ಲೈಫ್? ಲೈಫ್ ಇಸ್ ಇಂಡಿಯಾ. ಲೈಫ್ ಅಂದರೆ ಇಂಡಿಯಾನೇ. ಸೊ ಐ ರಿಯಲಿ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಎಲ್ಲ ನಮ್ಮ ಆರ್ಮಿ ಡ್ರೆಸ್ಸಲ್ಲಿ ಈ ಡಾನ್ಸರ್ಸು, ಕೋರಸ್, ಮಾಸ್ಟರ್ ಟೀಮ್, ವಾವ್. ಆ್ಯಂಡ್ ಥ್ಯಾಂಕ್ಸ್ ಟು ಮ್ಯೂಸಿಷಿಯನ್ಸ್ ಫಾರ್ ಕ್ರಿಯೇಟಿಂಗ್ ದಿಸ್ ವಂಡರ್ಫುಲ್ ಮೂಮೆಂಟ್. ಆ್ಯಂಡ್ ಇಲ್ಲಿ ಮುಂದೆ ನಿಂತಿರುವಂತಹ MES ಕಾಲೇಜ್ನ NCC ತಂಡದ ಹೆಣ್ಣು ಮಕ್ಕಳು, ಅವರ ಶಿಸ್ತಿಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್.
ಅರ್ಜುನ್ ಸರ್. ಮೊದಲನೇದಾಗಿ ವಿ ಪಿ ಸರ್, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಸರ್. ತುಂಬ ಅದ್ಭುತವಾಗಿತ್ತು ಸಂಯೋಜನೆ ಆಗಲಿ ಆ್ಯಂಡ್ ದ ವೇ ಇಟ್ ವಾಸ್ ಕೊರಿಯೋಗ್ರಾಫ್ಡ್. ತುಂಬ ಒರಿಜಿನಲ್ ಆಗಿತ್ತು, ತುಂಬ ಪ್ಯೂರ್ ಆಗಿತ್ತು. ನೀವು ಹೇಳ್ದಂಗೆ ಇದು ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟಿದೆ ಈ ಸಂಭ್ರಮ. ಆ್ಯಂಡ್ ಆರ್ಮಿ ಡಿಫೆನ್ಸ್ ಅಂತ ಹೇಳಿದ ತಕ್ಷಣ ಮಾತುಗಳಲ್ಲಿ ಏನು ಹೇಳಿದ್ರು ಕಮ್ಮಿನೇ, ಈ ಥರ ಹಾಡುಗಳಲ್ಲಿ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರು ಜೀವನೇ ಕೊಡ್ತಾರೆ ನಮಗೋಸ್ಕರ ಅಂದರೆ ನಾವು ಅವ್ರಿಗೆ ಏನು ಕೊಡ್ತೀವಿ ಅಂತ ಒಂದು ನಿಮಿಷ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಏನೂ ಇಲ್ಲ ಕೊಡೋದಕ್ಕೆ. ಬಟ್ ಅವರು ಏನಕ್ಕೆ ಜೀವ ಕೊಟ್ಟಿದ್ದಾರೆ ಆ ಪರ್ಪಸ್ನ ತಿಳ್ಕೊಂಡು ಆ ಪರ್ಪಸ್ ಕಡೆ ನಾವೆಲ್ಲರೂ ನಡೆದ್ರೆ ಅದಷ್ಟೇ ಕೊನೆ ಅವ್ರಿಗೆ ನಾವೇನಾದ್ರು ಕೊಡ್ಬೋದು ಅಂತ ಅನಿಸುತ್ತೆ. ಬಹಳ ಖುಷಿ ಆಯಿತು. ಗುರುಗಳೇ, ಫಸ್ಟ್ ಆಫ್ ಆಲ್ ಈ ಥರದ ಹಾಡುಗಳು ವಿಜಯ್ ವಾಯ್ಸಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದು ಜಯ ಹೋ ಇರ್ಬೋದು, ಆ ಥರದ ಹಾಡುಗಳು, ರಾಗ ಸಂಯೋಜನೆ, ಸಾಹಿತ್ಯ ಅದ್ಭುತವಾಗಿತ್ತು, ಕೊರಿಯೋಗ್ರಫಿ ಎಲ್ಲನೂ ಒಂದು ಕ್ಷಣಕ್ಕೆ ಇದು ಸಂಗೀತದ ಕಾರ್ಯಕ್ರಮ ಅಲ್ಲ, ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಪ್ರೋಗ್ರಾಮ್ ನಡೀತಾ ಇದೆ ಅನ್ನೋ ಒಂದು ಫೀಲ್ ಇತ್ತು. ಸೊ ಹಾಗಾಗಿ ನಿಮಗೆ ಶುಭಾಶಯಗಳು. ಒಂದು ಆಪರೇಷನ್ ಸಿಂಧೂರ ಅಂತ, ಇಟ್ ಈಸ್ ಮೋಸ್ಟ್ ಟ್ಯಾಕ್ಟಿಕಲ್, ಮೋಸ್ಟ್ ಬ್ಯೂಟಿಫುಲ್ ನನ್ನ ಪ್ರಕಾರ ಅದು. ಆ್ಯಂಡ್ ಅದರ ಹಿಂದೆ ಇರುವಂಥ ಒಂದು ಮಹಾನ್ ಚೇತನ ಏನಿದೆ ಅದು ಗೊತ್ತಾಗೋಗಿದೆ. ಹೇಳಿದ ಹಾಗೆ ಅರ್ಧ ಗಂಟೆಯಲ್ಲಿ ನಮ್ಮ ಒಂದು ಗುರಿ ಸಾಧನೆ ಏನಿತ್ತು ಅಂತ. ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್ ವಿ ಒನ್ಸ್ ಅಗೇನ್ ಸಲ್ಯೂಟ್ ಟು ದಿ ಇಂಡಿಯನ್ ಆರ್ಮಿ, ಸಲ್ಯೂಟ್ ಟು ದಿ ಇಂಡಿಯನ್ ಆರ್ಮಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿ ಪಿ ಸರ್, ಥ್ಯಾಂಕ್ ಯು. ಆ್ಯಂಡ್ ಇವತ್ತು ಗ್ರ್ಯಾಂಡ್ ಫಿನಾಲೆ 6 ಫೈನಲಿಸ್ಟು ಹಾಡನ್ನು ಹಾಡೋದಕ್ಕೆ ಕಾಯ್ತಾ ಇದ್ದಾರೆ. ಇಡೀ ಸೀಸನ್ ಅನ್ನ ನಾವು ಥ್ರಿಲ್ಲಿಂಗ್ ಆಗಿ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದೀವಿ. ಆಕ್ಚುಲ್ ಥ್ರಿಲ್ಲು ಇವತ್ತು ಸರ್, ಆಕ್ಚುಲ್ ಥ್ರಿಲ್ಲು ಯಾರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋ ಥ್ರಿಲ್ಲು. ಈ ಥ್ರಿಲ್ಲಿಂಗ್ ಅನಿಸ್ತಾ ಇದೆ ಸರ್ ನಿಮಗೆ? ಸಮಯ ಅನ್ನೋದು ಭಾಳ ಬ್ಯೂಟಿಫುಲ್ ಮೇಡಮ್. ನಾವು ಯಾವ ಸೀಸನ್ ಒಟ್ಟಿಗೆ ಶುರು ಮಾಡಿದ್ದು? ಸೀಸನ್ 10, 11 ಈ ರೀತಿ ನಡ್ಕೊಂಡು ಬಂದಿದೆ. ಈಗ 21ಕ್ಕೆ ಬಂದಿದ್ದೀವಿ. 21. ಒಬ್ರು ಇವತ್ತು ಗೆಲ್ತಾರೆ, ಒಬ್ಬರಿಗೆ ಟ್ರೋಫಿ ಸಿಗತ್ತೆ. ಆದರೆ ಮಿಕ್ಕ 5 ಮತ್ತೆ ಪಾರ್ಟಿಸಿಪೇಟ್ ಮಾಡೋಂಥ ಮಿಕ್ಕ 15, 20 ಎಷ್ಟು ಜನ ಟಾಪ್ 15ಅಲ್ಲಿ 20liದ್ರು ಅವರೆಲ್ರಿಗೂ ಒಂದು ಸುಂದರವಾದ ಪಯಣ ಶುರು ಆಗ್ಬಿಟ್ಟಿದೆ. ಈಗಾಗಲೇ ಕೆಲವರು ಅರ್ಜುನ್ ಸರ್ಗೆ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ದಾರೆ, ಇನ್ನು ಕೆಲವರು ರಾಜೇಶ್ ಸರ್ ಜೊತೆ ಪರ್ಫಾರ್ಮ್ ಮಾಡಿರ್ಬೋದು, ಇನ್ನು ಕೆಲವರು ನನ್ನ ಜೊತೆ ಬಂದಿರ್ಬೋದು. ಈ ಒಂದು ಪಯಣ ಏನಿದೆ ಮೇಡಮ್, ಆ ಲೈಫ್ ಕೊಡತ್ತಲ್ಲ ಸರಿಗಮಪ, ಅದು ಮೇಡಮ್ ನಿಜವಾದ ಲೈವ್. ಏನಂದರೆ ಅವ್ರಿಗೆ ಲೈಫ್ ಕೊಡುತ್ತೆ ನಮ್ಮ ಸರಿಗಮಪ. ಬಟ್ ಎವ್ರಿ ಪಾರ್ಟಿಸಿಪೆಂಟ್ ಆಫ್ ಸರಿಗಮಪ ಇಸ್ ಎ ಫೈನಲಿಸ್ಟ್, ವಿಲ್ ಬಿ ಸೆಲೆಬ್ರೇಟೆಡ್ ಬೈ all of us. That's it. Very true, sir. Thank you and welcome judges and good luck. Barli chappale ನಮ್ಮ 3 judges ಗೆ. Thank you.